ಮನೆಯಲ್ಲಿ ಮಕ್ಕಳಿಗೆ ತಂದೆ ಮೇಲಿನ ಪ್ರೀತಿಗಿಂತ ತಾಯಿ ಮೇಲಿನ ಪ್ರೀತಿನೇ ಹೆಚ್ಚು ಜಾಸ್ತಿ. ಅವ್ರು ಸ್ಕೂಲಿಂದ ಬಂದ ಕೂಡಲೇ ಬ್ಯಾಗ್ ಬಿಸಾಕಿ ತಂದೆ ಮನೆಯಲ್ಲಿ ಇದ್ರೂ ಸಹ ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ ಹೊರತು ಅಪ್ಪನ ಹತ್ರ ಹೋಗಿ ಮುದ್ದು ಮಾಡೋದು ತುಂಬಾನೇ ಅಪರೂಪ. ಸೊ ಅಮ್ಮನಿಗೂ ಅಷ್ಟೇ ತನ್ನ ಮಗುನ 9 ತಿಂಗಳು ಹೆತ್ತು ಹೊತ್ತು ಲಾಲನೆ ಮಾಡಿ ಪಾಲನೆ ಮಾಡಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ. ಸೊ ಮಗು ತಾಯಿಯ ಒಂದು ಜೀವದ ಭಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. 2024ರಲ್ಲಿ ಇದೆಲ್ಲ ಉಲ್ಟಾ ಆಗ್ತಿದೆ. ಅಂದ್ರೆ ತಾಯಿನೇ ಮಗುನ ಹತ್ಯೆ ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಹೌದು, 2024ರಲ್ಲಿ ಈ ತರ ತುಂಬಾನೇ ಘಟನೆ ನಡೆದಿದೆ. ಹೆತ್ತ ತಾಯಿನೇ ತನ್ನ ಮಗುವನ್ನು ಕೊಲ್ಲೋ ಸ್ವಂತ ಪರಿಸ್ಥಿತಿಗೆ ಬಂದಿದೆ. ಇದು ಎಲ್ಲ ಕಡೆ ನಡೆಯುತ್ತೆ ಅಂತ ಹೇಳ್ತಿಲ್ಲ, ಆದ್ರೆ 2024ರಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನು ಆಧರಿಸಿ ಈ ವಿಷಯ ಹೇಳ್ತಿದ್ದೀನಿ. ಈ ತರ ನಡೆದಿರೋ ಎಷ್ಟೋ ಘಟನೆಗಳಲ್ಲಿ ನಿಮ್ಮ ಮುಂದೆ ಒಂದು ಘಟನೆಯನ್ನ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ನಿಮ್ಮವರು. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಘಟನೆ ನಡೆದಿದ್ದು ವೆಸ್ಟ್ ಬೆಂಗಾಲ್ನ ಹೋಗ್ಲಿ ಡಿಸ್ಟ್ರಿಕ್ಟ್ನ ಕೊನ್ನಾಗರ್ ಅನ್ನೋ ಗ್ರಾಮದಲ್ಲಿ. ಸೊ ಈ ಪುಟ್ಟ ಬಾಲಕನ ಹೆಸರು ಸ್ನೇಹಾಂಶು ಅಂತ. ಇವನು ಸುಮಾರು 10 ವರ್ಷದ ಹುಡುಗ. ಇವರ ತಂದೆ ಪಂಕಜ್ ಶರ್ಮಾ ಹಾಗೂ ತಾಯಿ ಶಾಂತ. ಪಂಕಜ್ ಶರ್ಮಾ ಹೊರಗಡೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಏನೋ ಸ್ವಲ್ಪ ಅಷ್ಟರ ಮಟ್ಟಿಗೆ ದುಡ್ಡು ಸಂಪಾದನೆ ಮಾಡ್ಕೊಂಡಿರ್ತಾರೆ. ಅದೇ ತಾಯಿ ಕಾಸ್ಮೆಟಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ. ಅಂಗಡಿ ಆಗಿರೋದ್ರಿಂದ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತಲೂ ಗೊತ್ತಿರೋದಿಲ್ಲ. ಸೊ ರಾತ್ರಿ ಮನೆಗೆ ಬರೋದು 9 ಗಂಟೆ ಆಗ್ಬೋದು, 10 ಗಂಟೆ ಆಗ್ಬೋದು, ಈ ತರ ಆಗ್ತಿರುತ್ತೆ. ಇವರ ಮನೆಯಲ್ಲಿ ಒಂದು ಪುಟ್ಟ ನಾಯಿ ಕೂಡ ಇರುತ್ತೆ. ಇದಕ್ಕೆ ಶಾಡೋ ಅಂತ ಹೆಸರಿಟ್ಟಿರ್ತಾರೆ. ಈ ನಾಯಿ ಎಷ್ಟು ಚುರುಕು ಅಂದ್ರೆ ಮನೆ ಬಳಿ ಯಾರಾದ್ರೂ ಅಪರಿಚಿತರನ್ನ ಕಂಡ್ರೆ ಬೊಗಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ತಂದೆ ತಾಯಿ ಬರೋವರೆಗೂ ಮನೆಯಲ್ಲಿ ಟಿವಿ ನೋಡ್ಕೊಂಡು ಕೂತಿರ್ತಾನೆ ಹೊರತು ಹೊರಗಡೆ ಯಾವ ಸ್ನೇಹಿತರ ಜೊತೆನೂ ಸೇರೋಲ್ಲ. ಸೊ ಹೀಗೆ ಈ ಪುಟ್ಟ ಸಂಸಾರ ನಡೀತಾ ಇರುತ್ತೆ. ಆದರೆ ಒಂದು ದಿನ ಈ ಬಾಲಕನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಸೊ ಅದು 20 ಫೆಬ್ರವರಿ 2024. ಸ್ನೇಹಾಂಶುವಿನ ತಂದೆ ಪಂಕಜ್ ಶರ್ಮಾ ಅವರು ಎಂದಿನಂತೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಸೊ ತುಂಬಾನೇ ಸುಸ್ತಾಗಿರುತ್ತೆ ಅಂತ ಹಾಲಲ್ಲಿ ಕುತ್ಕೊಂಡು ರೆಸ್ಟ್ ತಗೊಂತಿರ್ತಾರೆ. ರೆಸ್ಟ್ ತಗೊಳ್ತಾ ಅವ್ರ ಮಗನನ್ನ ಕರೀತಾರೆ. ಮಗ ಏನು ರೆಸ್ಪಾಂಡ್ ಮಾಡೋದೇ ಇಲ್ಲ. ಸೊ ಅವ್ರ ತಂದೆಗೆ ಗೊತ್ತಾಗುತ್ತೆ ನನ್ನ ಮಗ ನನ್ನ ಮನೆಯಲ್ಲಿ ಇಲ್ಲ ಅಂತ. ಸೊ ತಂದೆ ಅನ್ಕೊಂತಾರೆ ಅಪರೂಪಕ್ಕೆ ಯಾರ ಜೊತೆ ಅದು ಆಡಕ್ಕೆ ಹೋಗಿರ್ಬೋದು ಅಂತ ಅನ್ಕೊಂಡು ಅವರು ರೆಸ್ಟ್ ತಗೊಂಡಿರ್ತಾರೆ. ಆದರೆ 1 ಗಂಟೆ ಕಳೆಯುತ್ತೆ, 2 ಗಂಟೆ ಕಳೆಯುತ್ತೆ, ಈಗಲೇ 3-4 ಗಂಟೆ ಕಳೆಯುತ್ತೆ. ತಂದೆಗೆ ಡೌಟ್ ಬರುತ್ತೆ. ಹೊರಗಡೆ ಹೋಗಿ ಮಗನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲೂ ಸಿಗೋದಿಲ್ಲ. ಸ್ನೇಹಿತರಿಗೆ ಫೋನ್ ಮಾಡ್ತಾರೆ, ಹುಡುಕಕ್ಕೆ ಹೇಳ್ತಾರೆ, ಯಾರಿಗೂ ಸಿಗೋದೇ ಇಲ್ಲ. ಸೊ ಹುಡುಕಿ ಸುಸ್ತಾಗಿ ಮನೆಗೆ ಬರ್ತಾರೆ. ಸೊ ಅಕಸ್ಮಾತ್ ಆಗಿ ಅವ್ರ ಬೆಡ್ರೂಮ್ ಕಡೆ ಹೋದಾಗ ತಂದೆಗೆ ಒಂದು ದೊಡ್ಡ ಶಾಕ್ ಆಗಿದೆ. ಸೊ ಅಕಸ್ಮಾತ್ ಆಗಿ ಬೆಡ್ರೂಮ್ ಕಡೆ ಹೋಗ್ತಾರೆ. ಬೆಡ್ರೂಮ್ ಕಡೆ ಹೋದಾಗ ಅವ್ರ ಮಂಚದ ಕೆಳಗಡೆಗೆ ರಕ್ತದ ಕಲೆಗಳನ್ನು ನೋಡ್ತಾರೆ. ಸೊ ಮಂಚದ ಕೆಳಗಡೆ ನೋಡಿದಾಗ ಅವ್ರಿಗೊಂದು ದೊಡ್ಡ ಶಾಕ್ ಏಕಾದಿರುತ್ತೆ. ಸೊ ಅವರ ಮಗನನ್ನ ಯಾವುದೋ ಒಂದು ಭಾರವಾದ ವಸ್ತುವಿನಿಂದ ತಲೆಯ ಮೇಲೆ ಹೊಡೆದು, ಮುಖದ ಮೇಲೆ ಹೊಡೆದು, ಕತ್ತನ್ನು ಕಟ್ ಮಾಡಿ ಕೊಲೆ ಮಾಡಲಾಗಿದೆ. ಸೊ ಅವ್ರ ತಂದೆ ಪಂಕಜ್ ಶರ್ಮಾ ಅವರು ತುಂಬಾನೇ ಗಾಬರಿ ಆಗ್ತಾರೆ. ಕೂಡಲೇ ಪೊಲೀಸ್ ಸ್ಟೇಷನ್ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಸೊ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗಿದ್ದ ವಿಷಯ ಏನಂದ್ರೆ, ಈ ಶುಭಾಂಶು ಅನ್ನೋ ಹುಡುಗ ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇರ್ತಿದ್ದ. ಹಾಗೂ ಅಪರಿಚಿತರು ಯಾರು ಇವ್ರ ಮನೆಗೆ ಬರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಯಾರಾದ್ರೂ ಅಪರಿಚಿತರು ಬಂದ್ರೆ ಇವ್ರ ಮನೆ ನಾಯಿಗೆ ಬೊಗಳುತ್ತೆ. ಸೊ ಅದರಿಂದ ಅವ್ರು ಓಡೋಗ್ತಾರೆ. ಸೊ ಅಪರಿಚಿತರು ಯಾರು ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಗೊತ್ತಾಗುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಚೆಕ್ ಮಾಡಿದಾಗ ಅಲ್ಲೊಂದು CC ಕ್ಯಾಮ್ರಾ ಕಣ್ಣಿಗೆ ಬೀಳುತ್ತೆ. CC ಕ್ಯಾಮ್ರಾ ಫೂಟೇಜ್ನ ಚೆಕ್ ಮಾಡಿದಾಗ ಶುಭಾಂಶುನ ಮನೆ ಮುಂದೆ ಯಾವುದೋ ಒಂದು ಅಪರಿಚಿತ ಮಹಿಳೆ ಓಡಾಡುವುದನ್ನು ಅವ್ರು ಗಮನಿಸ್ತಾರೆ. ಈ ಮಹಿಳೆ ಹೆಸರು ಇಸ್ರತ್ ಪರ್ವೀನ್ ಅಂತ. ಸೊ ಪೊಲೀಸರು ಆ ಅಪರಿಚಿತ ವ್ಯಕ್ತಿನ ಹುಡುಕಿ ಬಂಧಿಸಿ ವಿಚಾರಣೆ ಮಾಡ್ತಾರೆ. ಸೊ ವಿಚಾರಣೆಯಲ್ಲಿ ಆ ಮಹಿಳೆ ಹೇಳಿದ್ದೇನೆಂದ್ರೆ, ಆ ಮಹಿಳೆ ಹಾಗೂ ಶುಭಾಂಶುವಿನ ತಾಯಿ ಇಬ್ಬರು ಸೇರಿ ಆ ಮಗುವನ್ನು ಕೊಂದು ಸಾಯಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ಪೊಲೀಸರು ಶುಭಾಂಶುವಿನ ತಾಯಿಯನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ನಾನು ಏನು ಮಾಡೇ ಇಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಕೇಳ್ತಾರೆ. ಆದರೆ ಶುಭಾಂಶುವಿನ ತಾಯಿನ ಮೊಬೈಲ್ ಸಿಮ್ಮನ್ನ ಟ್ರ್ಯಾಕ್ ಮಾಡಿದಾಗ ಅವ್ರು ಅವತ್ತು ಕೆಲಸಕ್ಕೆ ಹೋಗಿಲ್ಲ, ಮನೆಯ ಬಳಿನೇ ಸುತ್ತಾಡ್ಕೊಂಡಿದ್ರು ಅಂತ ಕಂಡು ಬರುತ್ತೆ. ಸೊ ಇದರಿಂದ ಅವರು ಕೂಡ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಇಬ್ಬರು ಮಹಿಳೆಯರ ಹುಡುಗನನ್ನು ಕೊಲೆ ಮಾಡಿದ್ದಾದ್ರು ಯಾಕೆ, ಇದರ ಹಿಂದಿನ ಕಾರಣ ಆದರೂ ಏನು? ಸೊ ಪೊಲೀಸರು ಇದೇ ಪ್ರಶ್ನೆಯನ್ನ ಮಹಿಳೆಯರಿಗೆ ಕೇಳಿದಾಗ ಇಸ್ರತ್ ಪರ್ವೀನ್ ಮತ್ತೆ ಶಾಂತಾಬಾಯಿ ಏನ್ ಹೇಳ್ತಾರೆ ಅಂದ್ರೆ, ಇವರಿಬ್ಬರ ಮಧ್ಯೆ ಒಂದು ಸಲಿಂಗ ಕಾಮತ್ವ ಇತ್ತು. ಈ ಇಬ್ಬರು ಮಹಿಳೆಯರು ಎಷ್ಟೋ ಸಲ ಲೈಂಗಿಕ ಕ್ರಿಯೆ ನಡೆಸಬೇಕಾದ್ರೆ ಶುಭಾಂಶು ಬಂದು ನೋಡಿ ಅವನು ಚಿಕ್ಕ ಮಗು ಆದ್ದರಿಂದ ಏನು ಅರ್ಥ ಆಗದೆ ಸುಮ್ಮನೆ ನೋಡಿ ಹೋಗ್ತಿದ್ದ. ಆದರೆ ಆ ಮಹಿಳೆಯರಿಗೆ ಇದ್ದ ಭಯ ಏನಂದ್ರೆ, ಮಗ ಏನಾದರೂ ತಂದೆಗೆ ಹೋಗಿ ಹೇಳಿದ್ರೆ ಇದು ತುಂಬಾ ದೊಡ್ಡ ಅಪಾಯ ಆಗುತ್ತೆ ಅಂತ ತಿಳಿದು ಸಂಚು ಮಾಡಿ ಸಾಯಿಸಾಕ್ತಾರೆ. ಸೊ ಈ ವಿಚಾರಣೆ ತಿಳಿದ ನಂತರ ಪೊಲೀಸರು ಇವರ ವಿರುದ್ಧ FIR ಫೈಲ್ ಮಾಡ್ತಾರೆ. ಸೊ ಇದು 2024ರಲ್ಲಿ ನಡೆದಿರೋದ್ರಿಂದ ಈ ಕೇಸ್ ಇನ್ನೂ ನಡೀತಲೇ ಇದೆ. ಏನೇ ಆಗಲಿ, ತಾಯಿ ತನ್ನ ಸ್ವಂತ ಉದ್ದೇಶಕ್ಕೋಸ್ಕರ ಮಗನನ್ನೇ ಕೊಲ್ಲುವಷ್ಟು ಕ್ರೂರಿಯಾಗೋದು ತುಂಬಾನೇ ತಪ್ಪು. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.